ನಮಸ್ಕಾರ ವೀಕ್ಷಕರೇ, ಇಂದು ನಾವು ಧಾರವಾಡದಲ್ಲಿ ಇದ್ದೀವಿ. ಓಲಾಮ್ ಶೋರೂಮ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಸಂಬಂಧಪಟ್ಟ ವೆಹಿಕಲ್ ತಗೊಂಡವರು ಓನರ್ ಗಳನ್ನು ನೋಡಬಹುದು, ಯಾವ ರೀತಿ ನಿಂತಿದ್ದಾರೆ. ವೆಹಿಕಲ್ ಕೂಡ ನಿಂತಿದೆ. ಓನರ್ ಏನ್ ಸರ್, ಈಗ ನಾವು ತಗೊಂಡೀಗ ಬಹುಶಃ ಈಗ ಒಂದ್ 6-7 ತಿಂಗಳಾತ ತಗೊಂಡ. ಅವ್ರೊಂದು ಸ್ಟಾರ್ಟಿಂಗ್ ಆಫರ್ ಕೊಡ್ತೇವೆ. ಏನಂತ ತಗೊಂಡ್ಮೇಲೆ ನಿಮ್ ಗಾಡಿಯಲ್ಲಿ ಬಂದ್ ಬಿದ್ರು ಅವ್ರು ಆಟೋ ಕಳಿಸ್ತೀವಿ, ರಿಕ್ಷಾ ಕಳಿಸ್ತೀವಿ, ನಿಮ್ಗೇನ್ ತೊಂದ್ರೆ ಆಗುಲ್ಲ ಅಂತ ಹೇಳಿ. ಆದ್ರೆ ಈಗ ಆಫರ್ ಹೋಗ್ರಿ ಅವ್ರ ಫೋನ್ ಸಂದಿಲ್ಲ. ಹುಬ್ಳಿ ಶೋರೂಮ್ ನೋಡ್ತೀವಿ, ವಾಲಿಯವರ್ ಬಿಲ್ಡಿಂಗ್ ದಾಗ ಹೊಸ ಪೂಜೆ ಅದು ಬಂದೈತಿ. ಅಲ್ಲಿ ಬಿಟ್ಟು 300 ರೂಪಾಯಿ ಖರ್ಚು ಮಾಡಿ ಇಲ್ಲಿ ತಗೊಂಬಂದ ಗಾಡಿ ಇಲ್ಲೂ ಬಂದೈತಿ. ಎಲ್ಲಿ ನೋಡು, ಇಲ್ಲಿ ಹುಡುಕುನು ನೆಟ್ ಮೊಬೈಲ್ ನೋಡುನು. ಹುಬ್ಳಿ ನೋಡಿ ಇವ್ರ ಶೋರೂಮ್ಗಳು ಎಲ್ಲ ಸಿಗೋಲ್ತಿವ್ರ ಅಂಗಡಿಗಳು. ಇವ್ರು ತಗೊಂಡು ವಿಶ್ವಾಸ ಮಾಡಿ ಓಲಾ ಗಾಡಿ ಮೇಲೆ ನಮ್ ಗಾಡಿ ಸುಡು ಪರಿಸ್ಥಿತಿ ಬಂದಿದೆ. ನಮ್ ಗಾಡಿಗೆ ನಾವು ಸ್ಕೂಟಿ ತಗೊಂಡು ಜಸ್ಟ್ 3 ದಿನ ಆಗಿದೆ. ಹುಬ್ಳಿಯಲ್ಲಿನೇ ಖರೀದಿ ಮಾಡಿದ್ದೀನಿ. ಹುಬ್ಳಿಯಲ್ಲಿ ಎಲ್ಲ ಬಂದಿದೆ ಅಂತ ನಾನು ನಿಯರೆಸ್ಟ್ ಶೋರೂಮ್ ಧಾರವಾಡಿಗೆ ಅವರು ಓಲಾ ಹೆಡ್ ಆಫೀಸ್ ದವರು ಅಂದ್ರು. ಆದ್ರೆ ಇಲ್ಲಿನೂ ಬಂದಿದೆ. ವಿಚಾರಣೆ ಮಾಡಿಲ್ವಾ ಓಲಾ ಶೋರೂಮ್ ಎಲ್ಲ ಬಂದ್ ಆಗ್ತಾ ಇದೆ ಎಲ್ಲ ಅಂತ? ಇಲ್ಲ, ಅವ್ರದ್ದು ಪೇಪರ್ ಇಲ್ಲಿ ಏನ್ ಡೀಟೇಲ್ಸ್ ಇದೆ ಅಲ್ಲ, ಅದು ಎಲ್ಲ ಬಹಳ ಅಟ್ರಾಕ್ಟಿವ್ ಇದೆ. ಆದ್ರೆ ಆಕ್ಚುಯಲ್ ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಇದೆ ಅದು ಬಹಳ ವರ್ಸ್ಟ್ ಇದೆ. ಅದೇ ಪರ್ಸನ್ ಇದಾರಲ್ಲ, ಅವರು ಕೈಂಡ್ ಆಫ್ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಕೊಟ್ಟು ಅದನ್ನ ಸೇಲ್ಸ್ ಮಾಡಿದ್ದಾರೆ. ಸೊ ಗಮನಿಸ್ತಾ ಇರಬಹುದು, ಹುಬ್ಬಳ್ಳಿಯಲ್ಲಿ ಓಲಾ ಬೈಕ್ ಅನ್ನ ಸ್ಕೂಟಿಯನ್ನ ಖರೀದಿ ಮಾಡಿದ್ದಾರೆ. ಧಾರವಾಡದಲ್ಲಿ ಸರ್ವಿಸ್ಗೆ ಬಂದಿದ್ದಾರೆ. ಇವರಿಗೆ ನಾನು ಕೇಳಿದೆ, ಓಲಾ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡು ಯಾಕೆ ನೀವು ಅದನ್ನ ತಗೊಳ್ಳಿಲ್ಲ ಅಂತ. ಇವ್ರು ಏನಂತ ಇದಾರೆ ಅಂದ್ರೆ, ಅವರು ಪ್ರಮೋಟರ್ಸ್ ನಮ್ಗೆ ಆಕರ್ಷಕ ಆಫರ್ ಅನ್ನ ಕೊಟ್ರು, ಅದನ್ನ ನಂಬಿ ನಾವು ತಗೊಂಡ್ವಿ. ಎಲ್ಲಾ ಸರ್ವಿಸ್ ಇದೆ ಅಂತ ನಮ್ಗೆ ಎಲ್ಲ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಓಲಾ ಕಂಪನಿ ಮೇಲೆ